Good morning everyone. I am Dr. Arun, Physical Education Director from SSMRV College. Today we are going to do the lower extremity exercises. So lower extremity exercises ಅಂದರೆ ನಿಮ್ಮ ಹಿಪ್ಪಿಂದ ಕೆಳವರೆಗೂ ಅಪ್ ಟು ದಿ ಲೆಗ್ ಕಂಪ್ಲೀಟ್ ಲೆಗ್ಗೆ ನಾವು ಇವತ್ತು ವರ್ಕೌಟ್ ಕೊಡ್ತಾ ಇದ್ದೀವಿ. ಇಟ್ ಇಸ್ ಎ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತ ಬಂದಾಗ ವಿ ಹ್ಯಾವ್ ಆಪ್ಟೆಡ್ ಟು ಮೆಥಡ್ಸ್. ಒನ್ ಇಸ್ ಓನ್ ಬಾಡಿ ವರ್ಕೌಟ್, ಓನ್ ಬಾಡಿ ವೆಯ್ಟಿಂಗ್ ಮಾಡುವಂಥದ್ದು. ಎರಡನೇದಾಗಿ ನಮ್ಮ ಪ್ಲಯೋಮೆಟ್ರಿಕ್ ಟ್ರೈನಿಂಗ್ನ ಅಳವಡಿಸ್ಕೊಂಡು ಮಾಡುವಂಥ ಒಂದು ಎಕ್ಸಸೈಸಸ್ ಆಗಿರುತ್ತೆ. ಸೊ ದ ಫಸ್ಟ್ ಥಿಂಗ್ ಬಿಫೋರ್ ಗೋಯಿಂಗ್ ಟು ಎನಿ ಎಕ್ಸಸೈಸ್ ವಿಲ್ ವಾರ್ಮ್ ಅಪ್. ಸೊ ವಾರ್ಮ್ ಅಪ್ ಅಥವಾ ಸ್ಟ್ರೆಚಿಂಗ್ಸ್ ಮಾಡೋಣ. ಫಸ್ಟ್ ಸ್ಟ್ರೆಚಿಂಗ್ ಮಾಡೋಣ. ದಟ್ ಈಸ್ ಎ ಸ್ಟ್ಯಾಟಿಕ್ ಸ್ಟ್ರೆಚಿಂಗ್. ಸೊ ಸ್ಟ್ಯಾಟಿಕ್ ಸ್ಟ್ರೆಚಿಂಗಲ್ಲಿ ಯಾವುದೇ ಕಾರಣಕ್ಕೂ ಮೂಮೆಂಟ್ಸ್ ಇರಲ್ಲ. ಸೊ ಜಸ್ಟ್ ಈ ಸ್ಟ್ರೆಚ್, ರೊಟೇಷನ್ಸ್ ಯಾವುದೂ ಇರಲ್ಲ. ನಾವು ಬರೀ ಸ್ಟ್ರೆಚ್ನ ಮಾಡುವಂಥದ್ದು, ನಮ್ಮ ಮಸಲ್ನ ಎಲಾಂಗೇಟ್ ಮಾಡಿ ಮತ್ತು ಮಸಲ್ನ ಪ್ರಿಪೇರ್ ಮಾಡುವಂಥದ್ದು. ಸೊ ಸ್ಟ್ಯಾಟಿಕ್ ಸ್ಟ್ರೆಚಿಂಗಲ್ಲಿ ದಿ ಫಸ್ಟ್ ಥಿಂಗ್ ಐ ವಿಲ್ ಶೋ ಯು. ನಿಧಾನಕ್ಕೆ ಬ್ರಿಂಗ್ ಯುವರ್ ಹ್ಯಾಂಡ್ ಸೈಡ್ವರ್ಡ್ಸ್ ಮತ್ತು ಎಲ್ಬೋನ 90 ಡಿಗ್ರಿ ಫ್ಲೆಕ್ಸ್ ಮಾಡಿಕೊಂಡು ನೀವು ಸ್ಟ್ರೆಚ್ ಮಾಡುವಂಥದ್ದು. ಒಂದು 5 ಸೆಕೆಂಡ್ಸ್ 5 ಕೌಂಟ್ಸ್ ನೀವು ಹೋಲ್ಡ್ ಮಾಡಿ, ಸ್ಟ್ರೆಸ್ ಮಾಡಿ, ಆ್ಯಂಡ್ ದೆನ್ ಯು ನೀಡ್ ಟು ರಿಲೀಸ್ ಇಟ್. ಸೊ 1 2 3 4 and 5. So the similar way, opposite hand, bring your hand sidewards and elbow 90 degree flexed, and then press ಮಾಡಬೇಕು ಸ್ವಲ್ಪ ಹಿಂಭಾಗಕ್ಕೆ. 5 seconds hold ಮಾಡಿ. 1 2 3 4 and 5. So next back hand, back side. So ನಿಮ್ಮ ಹಸ್ತವನ್ನು ಹಿಂಭಾಗಕ್ಕೆ ಹಾಕಿ and then elbow bend ಮಾಡಿ and then stretch. 1 2 3 4 and 5. Then opposite hand, bend and then apply pressure. 1 2 3 4 and 5. Next we'll go for forward bending and backward bending. So slow agi forward bend ಮಾಡಬೇಕು and then come up. So sideways movement ಅಂತ ತೋರಿಸ್ತೀನಿ. Just stand feet apart and then slowly bend forward and then slowly bring up. So 5 counts. Let us do 5 counts. 1 2 3 4 and 5. The next static exercise will bring your knees closer, hold your knees and bring your knees closer to the chest. ಸೊ ನಿಮ್ಮ ಚೆಸ್ಟ್ ಹತ್ರ ನಿಮ್ಮ ನೀಸ್ನ ತರಬೇಕಾಗಿರುತ್ತೆ. ಬ್ಯಾಲೆನ್ಸ್ ಮಾಡ್ತಾ ನಿಧಾನಕ್ಕೆ ತರಬೇಕು. ಹೋಲ್ಡ್ ಆ್ಯಂಡ್ ದೆನ್ ರಿಲೀಸ್. ಆಪೋಸಿಟ್ ಲೈನ್ ಸ್ಲೋಲಿ ಹೋಲ್ಡ್ ಯೋರ್ ನೀಸ್, ಬ್ರಿಂಗ್ ಯೋರ್ ನೀಸ್ ಕ್ಲೋಸರ್ ಟು ದ ಚೆಸ್ಟ್ ಆ್ಯಂಡ್ ದೆನ್ ರಿಲ್ಯಾಕ್ಸ್. ಸೊ ದಿಸ್ ಈಸ್ ಫ್ಯೂ ಸ್ಟ್ಯಾಟಿಕ್ ಎಕ್ಸಸೈಸಸ್. ಸೊ ಈ ಸ್ಟ್ಯಾಟಿಕ್ ಎಕ್ಸಸೈಸ್ ಏನಕ್ಕೆ ಮಾಡ್ತೀವಿ ಅಂದರೆ ನಮ್ಮ ಮಸಲ್ನ ಸ್ಟ್ರೆಚ್ ಮಾಡೋಕ್ಕೆ ನಾವು ಸ್ಟ್ಯಾಟಿಕ್ ಎಕ್ಸಸೈಸ್ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ಎ ಸ್ಮಾಲ್ ವಾರ್ಮ್ ಅಪ್. ಸೊ ವಾರ್ಮ್ ಅಪ್ ಅಂತ ಬಂದಾಗ ಸೊ ವಿ ಹ್ಯಾವ್ ಈಗ ನಾವು ಒಂದು ರೂಮಲ್ಲಿ ಇರೋದ್ರಿಂದ ಆಲ್ವೇಸ್ ವೆರಿ ಫ್ಯೂ ಎಕ್ಸಸೈಸಸ್ ವಿ ಕ್ಯಾನ್ ಡೂ ವಾರ್ಮ್ ಅಪ್. ಅದರಲ್ಲಿ ದ ಫಸ್ಟ್ ಒನ್ ಇಸ್ ಹೈ ನೀಸ್. ಸೊ ಹೈ ನೀಸ್ ಅಂತ ಬಂದಾಗ ಜಸ್ಟ್ ವಾಕ್, ನಾರ್ಮಲ್ ವಾಕ್ ಮಾಡ್ತಾ ನೀವು ನಿಮ್ಮ ನೀಸ್ನ ಮೇಲೆ ಲಿಫ್ಟ್ ಮಾಡಬೇಕಾಗಿರುತ್ತೆ. ಸೊ ಲೆಫ್ಟ್ ಸೈಡ್ವರ್ಡ್ ಹ್ಯಾಂಡಲ್ ತೋರಿಸ್ತೀನಿ. ಜಸ್ಟ್ ಲೆಫ್ಟ್ ಆ್ಯಂಡ್ ದೆನ್ ಟಾಪ್ ಲೆಗ್ ಡೌನ್ವರ್ಡ್ಸ್. ನೀವು ಯಾವುದೇ ಒಂದು ಮೂಮೆಂಟು ಲೆಗ್ ಮೂಮೆಂಟ್ನ ನೀವು ಕೆಳಗಡೆ ಇಟ್ಟಾಗ ನಿಮ್ಮ ಟೋಸಲ್ಲಿ ನೀವು ಲ್ಯಾಂಡಿಂಗ್ ಆಗಬೇಕಾಗಿರುತ್ತೆ. ಸೊ ಹೆವಿ ವೆಯ್ಟ್ ಇರೋರು, ಸ್ವಲ್ಪ ಬಾಡಿ ವೆಯ್ಟ್ ಜಾಸ್ತಿ ಇರೋರು ಸಹ ನೀವು ಈ ವಾಕಿಂಗ್ ಎಕ್ಸಸೈಸ್ನ ಮಾಡ್ಬೋದು ಅಥವಾ ಹೈವಿಂಗ್ ಎಕ್ಸಸೈಸ್ನ ನಾವು ಮಾಡ್ಬೋದಾಗಿರುತ್ತೆ. ಸೊ ಲಿಫ್ಟ್ ಅಪ್ ಆ್ಯಂಡ್ ದೆನ್ ಬ್ರಿಂಗ್ ಇಟ್ ಡೌನ್. ಸೊ ಲ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಲ್ಯಾಂಡಿಂಗ್ ನೀವು ಆಲ್ವೇಸ್ ನಿಮ್ಮ ಟೋಸ್ ಮುಖಾಂತರ ಟೋಸಲ್ಲಿ ನೀವು ಲ್ಯಾಂಡಿಂಗ್ ಆಗಬೇಕು. ಆ್ಯಂಡ್ ಯು ಕ್ಯಾನ್ ಸ್ವಿಂಗ್ ಯುವರ್ ಆರ್ಮ್ಸ್. ಇಲ್ಲ ಆರ್ಮ್ಸ್ನ ಸ್ವಿಂಗ್ ಮಾಡ್ಬೋದು. ಸೊ ಅಪ್ 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 and 30 seconds will do this and then we will go for the next activity. Ready? Up up up. 2 sets ಮಾಡೋಣ. 1 2 3 4 5 6 7 8
8, 7, 6, 5, 4, 3. Next, change. Relax. Relax. Keep walking. Keep walking. Walk. Then we'll start one more repetition of high knees. ಸೊ ಇಲ್ಲಿ ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಇಂಟೆನ್ಸಿಟಿನ ರೇಸ್ ಮಾಡೋಕ್ಕೆ ನಾವು ವಾಕ್ ಮಾಡೋಣ. ಅಗೇನ್ ವಿಲ್ ಗೋ ಫಾರ್ 40 seconds and then 20 seconds rest. That is the second repetition in high knees. Okay, ready? Start. 1, 30 seconds. We'll do 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. Relax. This is to get warmed up. ಸೊ ನೀವು ಯಾವುದೇ ಒಂದು ಆಕ್ಟಿವಿಟಿ ಶುರು ಮಾಡೋಕ್ಕಿಂತ ಮುಂಚೆ ಪ್ರಾಪರ್ ವಾರ್ಮ್ ಅಪ್ ಇಲ್ಲ ಅಂದರೆ ಇಲ್ಲೇ ಪ್ರೇನ್ ಟು ಇಂಜುರಿ. ಸೊ ಇಂಜುರಿ ಅವಾಯ್ಡ್ ಮಾಡೋಕ್ಕೆ ನಾವು ವಾರ್ಮ್ ಅಪ್ ಅದು simultaneously this is the activity for your lower body also. Next exercise is the second exercise is the spot jump. So you need to want to jump below, you have to jump high and then come back. So ತುಂಬಾ ಹೈ ಆಗಿ ವರ್ಟಿಕಲಿ ಹೈ ಆಗಿ ತುಂಬ ಹೈ ಆಗಿ ಹೋಗ್ಬೋದು. ಯು ಹ್ಯಾವ್ ಟು ಜಂಪ್ ವೆರಿ ಲೋ ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಕಾನ್ಸಂಟ್ರೇಷನ್ ಆನ್ ಯುವರ್ ಆ್ಯಂಕಲ್ಸ್. ನೀವು ಜಂಪ್ ಮಾಡಿದ ಸಂದರ್ಭದಲ್ಲಿ ಹ್ಯಾವ್ ಟು ಲ್ಯಾಂಡ್ ಆನ್ ಯುವರ್ ಟೋಸ್. ಸೊ ಇಲ್ಲಾಂದರೆ ಬಾಡಿ ವೆಯ್ಟ್ ಕಂಪ್ಲೀಟ್ ನಿಮ್ಮ ನೀ ಮೇಲೆ ಬೀಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಐ ವಿಲ್ ಶೋ ಯು ಅ ಸ್ಮಾಲ್ ಡೆಮಾನ್ಸ್ಟ್ರೇಷನ್ ಆ್ಯಂಡ್ ದೆನ್ ವಿಲ್ ಗೋ ಫಾರ್ 30 seconds ಜಂಪ್. ಓಕೆ, ರೆಡಿ? ಪ್ಲೀಸ್ ಅಬ್ಸರ್ವ್ ಡೆಮಾನ್ಸ್ಟ್ರೇಷನ್. 1, 2, 3. ನೀವು ಲ್ಯಾಂಡಿಂಗ್ ಶುಡ್ ಬಿ ಆನ್ ಯುವರ್ ಟೋಸ್. ಓಕೆ, ರೆಡಿ? ಲೆಟ್ ಅಸ್ ಡೂ 2 sets. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29 and 30. Relax. Relax. Keep walking. Walk and then relax. Walk and then relax. You have to recover by yourself. ನಿಧಾನಕ್ಕೆ ವಾಕ್ ಮಾಡ್ತಾನೆ ನೀವು ರಿಕವರಿ ಮಾಡ್ಕೋಬೇಕು. ನೆಕ್ಸ್ಟ್ ಜಂಪ್ ಆ್ಯಂಡ್ ಜಾಕ್. ಮೂರನೇ ಎಕ್ಸಸೈಸ್ ವಿ ಹ್ಯಾವ್ ಜಂಪ್ ಆ್ಯಂಡ್ ಜಾಕ್. ಓಕೆ, ರೆಡಿ? ಸೊ ನೀವು ಜಂಪ್ ಆ್ಯಂಡ್ ಜಾಕಲ್ಲಿ ದ ಫಸ್ಟ್ ಥಿಂಗ್ ಬ್ರಿಂಗ್ ಬೋತ್ ದ ಹ್ಯಾಂಡ್ಸ್ ಆ್ಯಂಡ್ ಫೀಟ್ ಟುಗೆದರ್. ಐ ವಿಲ್ ಶೋ ಯು ಡೆಮಾನ್ಸ್ಟ್ರೇಷನ್. ಪೊಸಿಷನ್ ಈ ರೀತಿ ಇರಬೇಕು. ಆ್ಯಂಡ್ ದೆನ್ ಜಂಪ್ ಆ್ಯಂಡ್ ಜಾಕಲ್ಲಿ ಸೈಮಲ್ಟೇನಿಯಸ್ ಆಗಿ ಜಂಪ್ ಮಾಡ್ತಾ ಯು ಹ್ಯಾವ್ ಟು ಬ್ರಿಂಗ್ ಬೋತ್ ದಿ ಹ್ಯಾಂಡ್ಸ್ upward and then bring back, jump simultaneously. You need to move your feet apart slowly and then bring both the arms upward and then while coming down have to bring it down. So idu next exercise. Okay, ready? 2 sets madana. 16 counts into 2 sets. 1, 2, 3, 4, 5, 6, 7, 8, 9, 10, 11, 12, 13, 14, 15 and 16. Relax. Relax. Keep walking. You need to walk and then relax. ಆಗಲೇ ಹೇಳಿದಾಗೆ ಈ ಲೋವರ್ ಎಕ್ಸ್ಟ್ರಿಮಿಟಿ ಸ್ಟ್ರೆಂಥನಿಂಗ್ ಎಕ್ಸಸೈಸಲ್ಲಿ ನಾವು ಒಂದು ಓನ್ ಬಾಡಿ ವೆಯ್ಟ್ ಮಾಡ್ತೀವಿ ಮತ್ತು ಆ್ಯಂಡ್ ದ ಸೆಕೆಂಡ್ ಥಿಂಗ್ ಇಸ್ ವಿ ಡೂ ಥ್ರೂ ಪ್ಲಯೋಮೆಟ್ರಿಕ್ ಎಕ್ಸಸೈಸ್.
So ಈ plyometric exercise, it was started and coined in Europe in 1975. So 1975 ಅಲ್ಲಿ ಯುರೋಪಲ್ಲಿ it was coined, and most of the gymnastics, weightlifter and athletes, so ಇವರು ಈ ಒಂದು plyometric ಟ್ರೈನಿಂಗ್ನ ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ಇನ್ 1975 ಫೆಡ್ರಿಕ್ ವಾಲ್ಟನ್ ಅವರು ಈ ಪ್ಲಯೋಮೆಟ್ರಿಕ್ಗೆ ಹೆಸರಿಟ್ರು. ಪ್ಲಯೋಮೆಟ್ರಿಕ್ ಅನ್ನೋ ಒಂದು ಹೆಸರು ಅವರು ಇಟ್ಟರು. ಸೊ ಆ್ಯಂಡ್ ಪ್ಲಯೋ ಆ್ಯಂಡ್ ಮೆಟ್ರಿಕ್, ಇಟ್ ವಾಸ್ ಎ ಗ್ರೀಕ್ ಟರ್ಮ್. ಸೊ ಇದು ಒಂದು ಗ್ರೀಕ್ ಪದದಿಂದ ಆಯ್ಕೆ ಮಾಡ್ಕೊಳ್ಳಾಗಿದೆ. ಸೊ ಪ್ಲಯೋ ಪ್ಲಸ್ ಮೆಟ್ರಿಕ್ ಅಂದರೆ ಇಟ್ ಈಸ್ ಎ ಮೆಜರಬಲ್ ಇನ್ಕ್ರೀಸ್ ಅಂತ ಅರ್ಥ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಪ್ಲಯೋ ಆ್ಯಂಡ್ ಮೆಟ್ರಿಕ್. ಸೊ ಈ ಪ್ಲಯೋಮೆಟ್ರಿಕ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ವಿ ಕ್ಯಾನ್ ಬಿ ಯೂಸ್ಡ್ ಇನ್ ಆಲ್ ದಿ ಜಂಪಿಂಗ್ ಆ್ಯಕ್ಟಿವಿಟೀಸ್, ಎಸ್ಪೆಷಲಿ ಲಾಂಗ್ ಜಂಪ್ ಇರ್ಬೋದು, ಲಾಂಗ್ ಜಂಪ್, ಹೈ ಜಂಪ್, ಮತ್ತು ಈ ಜಿಮ್ನಾಸ್ಟಿಕ್ಸ್, ಈ ಪವರ್ ಲಿಫ್ಟರ್ಸ್, ವೆಯ್ಟ್ ಲಿಫ್ಟರ್ಸ್ ಅಂಥವರು ಜಾಸ್ತಿ ಈ ಒಂದು ಪ್ಲಯೋಮೆಟ್ರಿಕ್ ಟ್ರೈನಿಂಗ್ನ ಅಳವಡಿಸ್ಕೋತಾರೆ. ಆ್ಯಂಡ್ ಟು ಬಿಲ್ಡ್ ದರ್ ಸ್ಟ್ರೆಂತ್. ಸೊ ಪ್ಲಯೋಮೆಟ್ರಿಕ್ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಸ್ಪೀಡ್ ಆ್ಯಂಡ್ ಸ್ಟ್ರೆಂತ್. ಸೊ ಈ ಕಾಂಬಿನೇಷನ್ ಆಫ್ ಸ್ಪೀಡ್ ಆ್ಯಂಡ್ ಸ್ಟ್ರೆಂತ್ ಇರೋದ್ರಿಂದ ಆ್ಯಂಡ್ ಈ ಪ್ಲಯೋಮೆಟ್ರಿಕ್ ಟ್ರೈನಿಂಗ್ನ ಯೂಸ್ ಮಾಡುವಂಥದ್ದು. ಮತ್ತು ವೆನ್ ಯು ಟ್ರೈನ್ ಅಪ್ ವಿತ್ ದಿಸ್ ಪ್ಲಯೋಮೆಟ್ರಿಕ್, ನಿಮ್ಮ ಒಂದು ಸ್ಟ್ರೆಂತ್ ಮತ್ತು ಸ್ಪೀಡು ತುಂಬ ಫಾಸ್ಟಾಗಿ ಇಂಪ್ರೂವ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ದ ನೆಕ್ಸ್ಟ್ ಎಕ್ಸಸೈಸ್, ದ ಸೆಕೆಂಡ್ ಸೆಟ್ ಆಫ್ ಜಂಪ್ ಆ್ಯಂಡ್ ಜಾಕ್. ಸೊ ಆಗಲೇ ಹೇಳ್ದಂಗೆ both the legs together, both the arms very close to your body, jump, open your hands and open and bring it back to the attention position, that is jump and jack. So ಈ jump and jack ಮಾಡುವಂಥ ಸಂದರ್ಭದಲ್ಲಿ ಆಲ್ ದಿ ಬಾಡಿ ಆ್ಯಕ್ಟಿವಿಟೀಸ್ ಅಂದರೆ ಪ್ರತಿಯೊಂದು ಮಸಲ್ಸು ಸಹ ಇನ್ವಾಲ್ವ್ ಆಗಿರುತ್ತೆ. ಸೊ ಎನಿ ಫಿಸಿಕಲ್ ಆ್ಯಕ್ಟಿವಿಟಿ, ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ನಾವು ಆ್ಯಕ್ಟಿವಿಟಿ ಎಕ್ಸಸೈಸ್ ಅಂತ ಕರಿತೀವಿ. ಸೊ ಪ್ಲಯೋಮೆಟ್ರಿಕ್ ಇಸ್ ಒನ್ ಆಫ್ ದಿ, jump and jack is also one of the best exercises. Ready? Second set will start. 1, 2, 3, 4, 5, 6, 7, 8, 7, 6, 5, 4, 3. Next, change. Okay, this was the second exercise in lower body exercise ಅಲ್ಲಿ. ಇದು ಒಂದು ಮೂರನೇ ಎಕ್ಸಸೈಸು. ದ ಫಸ್ಟ್ ಒನ್ ಇಸ್ ನಾರ್ಮಲ್ ಹೈ ನೀಸ್, ಆ್ಯಂಡ್ ದ ಸೆಕೆಂಡ್ ಒನ್ ಇಸ್ ಆನ್ ದ ಸ್ಪಾಟ್ ಜಂಪ್, ಆ್ಯಂಡ್ ದ ಥರ್ಡ್ ಒನ್ ಇಸ್ ಜಂಪ್ ಆ್ಯಂಡ್ ಜಾಕ್. ದ ಫೋರ್ತ್ ಒನ್, ದ ನೆಕ್ಸ್ಟ್ ಎಕ್ಸಸೈಸ್ ಇಸ್ ಲಾಂಚ್ ವಿತ್ ಹೈ ನೀ. ಸೊ ಲಾಂಚ್ ವಿತ್ ಹೈ ನೀ. ಸೊ ಇದಕ್ಕೆ ಪೊಸಿಷನ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಫೀಟ್ ಅಪಾರ್ಟ್, ಅಂದರೆ ನಿಮ್ಮ ಒಂದು ಕಾಲನ್ನು ಒಂದಡಿ ಬ್ಯಾಲೆನ್ಸ್ ಮಾಡ್ತಾ ಫೀಟ್ ಅಪಾರ್ಟಾಗಿ ನಿಂತ್ಕೊಳ್ಳಿ, ಸ್ವಲ್ಪ ಅಗಲವಾಗಿ ನಿಂತ್ಕೋಬೇಕಾಗಿರುತ್ತೆ. ಆ್ಯಂಡ್ ದೆನ್ ಸೈಡ್ ಆ್ಯಂಗಲಲ್ಲಿ ತೋರಿಸ್ತೀನಿ, ಸೈಡ್ವರ್ಡ್ಸ್. ಸೊ ಫೀಟ್ ಅಪಾರ್ಟ್, ನಿಮ್ಮ ಹಿಪ್ಪಲ್ಲಿ ನಿಮ್ಮ ಕೈಯನ್ನು ಇಡಬೇಕಾಗಿರುತ್ತೆ. ಕೀಪ್ ಬೋತ್ ದ ಹ್ಯಾಂಡ್ಸ್ ಆನ್ ದಿ ಹಿಪ್ ಆ್ಯಂಡ್ ದೆನ್ ಲಾಂಚ್ ಆ್ಯಂಡ್ ರೇಸ್ ಯೋರ್ ಹೈ ನೀ. ಸೊ ಏನು ಮಾಡ್ತೀವಿ, ಸೊ ಪೊಸಿಷನ್ ಆ್ಯಂಡ್ ದೆನ್ ಲಾಂಚ್ ಆ್ಯಂಡ್ ದೆನ್ ಕಮ್ ಬ್ಯಾಕ್. ಸೊ ಲಾಂಚ್ ಆ್ಯಂಡ್ ದೆನ್ ಕಮ್ ಬ್ಯಾಕ್. ಸೊ ಲಾಂಚ್ ಪೊಸಿಷನಲ್ಲಿ ಇರ್ತೀವಿ, high knee up, then bring it down, up and then bring it down, up and then you need to bring it down. So I hope I will show you a demonstration in opposite side. Hold, launch, position and then up and then bring it down, up and then bring it down. Okay, 2 sets. Let us go for 2 sets, that is launch with high knees. So it is a very good exercise for your lower extremities. So when you move this, so ನಿಮ್ಮ ಅಬ್ಡಕ್ಟರ್ ಮಸಲ್ಸ್, ಅಡಕ್ಟರ್ ಮಸಲ್ಸ್ ಮತ್ತು ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ಸು ಗೆ ವರ್ಕೌಟ್ ಆಗುವಂಥದ್ದು. ಓಕೆ, ರೆಡಿ? ವಿಲ್ ಡೂ 2 sets with 16 counts. ರೆಡಿ? ಪೊಸಿಷನ್ 1, 1, 2, 3, 4, 5, 6, 7, 8, 7, 6, 5, 4, 3. Next, change. So one set we have completed. One set. Let us do the other side. Other set. Second set modana. Ready? The same position. The same position. Ready? Launch. Both the hands on your hip. Try to lift your knees higher.
ನೀವು ಎಷ್ಟು ಮ್ಯಾಕ್ಸಿಮಮ್ ಆಗಿ ನೀವು ಹೈಯಾಗಿ ಲಿಫ್ಟ್ ಮಾಡ್ತೀರೋ ದಟ್ ಈಸ್ ವೆರಿ ಗುಡ್ ಎಫೆಕ್ಟ್ ಇರುತ್ತೆ ಪರ್ಟಿಕ್ಯುಲರ್ ಮಸಲ್ಸಲ್ಲಿ ಆ್ಯಂಡ್ ಇಟ್ ಆಲ್ಸೋ ಸ್ಟ್ರೆಂಥನ್ಸ್ ಯುವರ್ ಲೋವರ್ ಎಕ್ಸ್ಟ್ರಿಮಿಟೀಸ್. ರೆಡಿ, ಸ್ಟಾರ್ಟ್. 1 2 3 4 5 6 7 8 8 7 6 5 4 3. Next, change. So when you do this exercise, ನಿಮ್ಮ ಒಂದು ಕಂಪ್ಲೀಟ್ ಹಿಪ್ ರೀಜನ್ ಮತ್ತು ಅಬ್ಡಕ್ಟರ್ ಮಸಲ್ಸ್, ಅಡಕ್ಟರ್ ಮಸಲ್ಸ್ ಮತ್ತು ಸಾರ್ಟೋರಿಯಸ್ ಮಸಲ್ಸ್ನ ನೀವು ಸ್ಟ್ರೆಂಥನಿಂಗ್ ಮಾಡೋಕ್ಕೆ ಯೂಸ್ ಆಗಿರುತ್ತೆ. ಓಕೆ, ಸೊ ದ ನೆಕ್ಸ್ಟ್ ಎಕ್ಸಸೈಸ್ ನಾವು ಆಲ್ಟರ್ನೇಟಿವ್ ಲಾಂಚ್. ಸೊ ಆಲ್ಟರ್ನೇಟಿವ್ ಲಾಂಚ್ ಅನ್ನೋದು, ಈಗ ನಾವು ಸಿಂಗಲ್ ಲೆಗ್ ಲಾಂಚ್ನ ನಾವು ನೋಡಿದ್ವಿ. ಸೊ ಈಗ ಆಲ್ಟರ್ನೇಟಿವ್ ಲಾಂಚ್. ಸೊ ಈ ಆಲ್ಟರ್ನೇಟಿವ್ ಲಾಂಚಲ್ಲಿ ವಿ ಹ್ಯಾವ್ 2 types. One is front alternative launch and the second one is back alternative launch. This is also a very simple exercise. No, and then it has a very good effect on your lower extremity muscles. Ready? So the first thing, go forward, launch and then come back. So alternative legs na ನಾವು ಯೂಸ್ ಮಾಡುವಂಥದ್ದು ಫಾರ್ವರ್ಡ್ ಲೀನ್ and then come back. So ನೀವು ಫಾರ್ವರ್ಡ್ ಲೀನ್ ಆದಾಗ ಯಾವುದೇ ಕಾರಣಕ್ಕೂ ನಿಮ್ಮ ಬಾಡಿ ವೆಯ್ಟು ಟೋಸಲ್ಲಿ ಇಡೋಂಗಿಲ್ಲ. ಸೊ ಯು ಕೆನಾಟ್ ಫೋರ್ಸ್ ಟೋಟಲ್ ಬಾಡಿ ವೆಯ್ಟ್ ಆನ್ ಯುವರ್ ಟೋಸ್. ಸೊ ನಿಮ್ಮ ಫಾರ್ವರ್ಡ್ ಟೋಸ್ ಮೇಲೆ ನೀವು ಇಡೋಂಗಿಲ್ಲ, ಬಿಕಾಸ್ ಯು ಮೈಟ್ ಲೂಸ್ ಯುವರ್ ಬ್ಯಾಲೆನ್ಸ್ ಆ್ಯಂಡ್ ಯುವರ್ ನೀಸ್ ಹ್ಯಾಸ್ ಟು ಬಿ ಸ್ಟ್ರೈಟ್ ಆ್ಯಂಡ್ ದಿಸ್ ಹ್ಯಾಸ್ ಟು ಬಿ 90 ಡಿಗ್ರಿ. ಸೊ ನೀವು ಈ ರೀತಿ ಲಾಂಚ್ ಆದಾಗ ದ ಫ್ರಂಟ್ ನೀ ಹ್ಯಾಸ್ ಟು ಬಿ 90 ಡಿಗ್ರಿ, the back knee has to be 90 degree and your upper extremity has to be straight. So straight agi irbeku nimma body, so then you will get more effective. So that is the exercise alternative launch. So now ಏನು ಮಾಡೋಣ, alternative forward launch. So forward launch ಮಾಡೋಣ one set and then we'll do one more set back side. We'll go for 16 counts. So once I will show you a demonstration, please observe and then you can do by yourself. Ready? Position, feet apart, stand, hip on your hip region, hands on your hip region, go forward, launch and then come back. 1 2 3 4 5 6 7 8 8 7 6 5 4 3. Next, change. So ಆಗಲೇ ಹೇಳ್ದಂಗೆ ದಿಸ್ ಲಾಂಚ್ ಇಟ್ ಈಸ್ ಅ ವೆರಿ ಸಿಂಪಲ್ ಎಕ್ಸಸೈಸ್. ಸೊ ಇದರ ಬೆನಿಫಿಟ್ಸ್ ಎಲ್ಲೆಲ್ಲಾಗುತ್ತೆ, ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಸಲ್ಸ್ ಇನ್ ಅವರ್ ಬಾಡಿ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ದಿ ಸಾರ್ಟೋರಿಯಸ್ ಮಸಲ್. ಸೊ ಈ ಸಾರ್ಟೋರಿಯಸ್ ಮಸಲ್ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಇಯರ್ ಹಿಪ್ ರೀಜನಿಂದ ನಮ್ಮ ಒಂದು ನೀವರೆಗೂ ಕನೆಕ್ಟ್ ಆಗಿರುತ್ತೆ ಆ್ಯಂಡ್ ಇಟ್ ಈಸ್ ದಿ ಲಾಂಗೆಸ್ಟ್ ಮಸಲ್ ಇನ್ ಅವರ್ ಬಾಡಿ. ಆ್ಯಂಡ್ ದೆನ್ ವಿ ಹ್ಯಾವ್ ದಿ ಅಬ್ಡಕ್ಟರ್ ಆ್ಯಂಡ್ ಅಡಕ್ಟರ್ ಮಸಲ್ಸ್ ಅಂತ ಕರಿತೀವಿ. ಸೊ ಆ ಮಸಲ್ಸ್ ಮೇಲೂ ನಿಮಗೆ ಸ್ಟ್ರೆಸ್ ಬೀಳೋದ, ಯು ವಿಲ್ ಫೀಲ್ ದ ಲೋಡ್ ಆನ್ ದಿಸ್ ಮಸಲ್. ಆ್ಯಂಡ್ ಸೊ once again we'll do the second set. Ready? Position, both the legs together and start. Alternative forward launch. Okay, 1 2, your body has to be straight. 3, upper body straight irbeku and the knees should be 90 degrees. 4 5 6, launch and then come back. 7 8 8 7 6
5, 4, 3, next change. So this is the alternative forward launch. So we will do one more set, that is alternative backward launch. So I will show you a demonstration. First place ಬಂದು foot place forward ಇಟ್ವಿ. Now we have to keep our leg foot placement backward, and then we have to launch, go down, then come back to the position. Okay, ready? We'll do alternative backward launch. Ready? 1, bring up straight, 2, go down, up, come back to the position, 2, 3, 4, 5, 6, 7, 8, 9, 10, 11, 12, 13, 14, 15 and 16. So this is alternative backward launch. So next exercise we have skipping. So ಈಗ ನೋಡಿದ್ವಿ, once again we have done what we have done. So walk, high knees with walk. The next is on the spot jump, and the third one is jump and jack. Fourth one alternatives launch, and fifth one is launch with high knee. Okay, now next is skipping. The skipping movement anta karithivi. This is one of the best drill for the athletes. So athletes na ನೀವು ಅವರ ರನ್ನಿಂಗ್ ಆ್ಯಕ್ಷನ್ ಅಥವಾ ಇದನ್ನು ಕರೆಕ್ಟ್ ಮಾಡಬೇಕಂದ್ರೆ we have to do skipping ಅಂತ ಹೇಳ್ತಾರೆ, and it is a basic drill of skipping where ಅವರು ಫಾರ್ ಎಕ್ಸಾಂಪಲ್ ನೀವು 100 ಮೀಟರ್ಸ್ ರನ್ನರ್ಸ್ನ ತಗೊಂಡ್ರೆ, ಸ್ಪ್ರಿಂಟರ್ಸ್ನ, ದೇರ್ ನೀಸ್ ರನ್ನಿಂಗ್ ಆ್ಯಕ್ಷನಲ್ಲಿ ಅವರ ಒಂದು ನೀಸು ತುಂಬ ಹೈ ಆಗಿರಬೇಕು. ಸೊ ದೇರ್ ನೀಸ್ ಶುಡ್ ಬಿ ವೆರಿ ಪರ್ಫೆಕ್ಟ್ ಆ್ಯಂಡ್ ದೇರ್ ನೀಸ್ ಶುಡ್ ಬಿ ಇನ್ ಅ ಹೈಯರ್ ಲೆವೆಲ್. ಸೊ ಯಾವಾಗ ಅವರ ಹೈಯರ್ ಲೆವೆಲ್ ಆಫ್ ನೀಸ್ ಬರುತ್ತೋ ದಿ ಅಥ್ಲೆಟ್ಸ್ ವಿಲ್ ಬಿ ಮೋರ್ ಫಾಸ್ಟರ್. ಸೊ ದಿಸ್ ಇಸ್ ಎ ಸ್ಕಿಪ್ಪಿಂಗ್ ಮೂಮೆಂಟ್. ಸೊ ಅದಕ್ಕೆ ಒಂದು ಸ್ಕಿಪ್ಪಿಂಗ್ ಮೂಮೆಂಟ್ ಡ್ರಿಲ್ ಅಂತ ಕರಿತೀವಿ. ನಾವು ಸ್ಕಿಪ್ಪಿಂಗ್ ಮೂಮೆಂಟ್ ಡ್ರಿಲ್ ಐ ವಿಲ್ ಶೋ ಯು ಅ ಡೆಮಾನ್ಸ್ಟ್ರೇಷನ್ and then you can see. Ready? So please observe skipping drill. So ಈ ಒಂದು ಡ್ರಿಲ್ ನಮಗೆ ರನ್ನಿಂಗ್ ಆ್ಯಕ್ಷನ್ನ ಕರೆಕ್ಟ್ ಮಾಡುವಂಥದ್ದು. ಇಟ್ ವಿಲ್ ಸ್ಟ್ರೆಂತ್ ಯುವರ್ ಹೈ ನೀಸ್ ಆ್ಯಂಡ್ ದೆನ್ ಕರೆಕ್ಟ್ ಯುವರ್ ರನ್ನಿಂಗ್ ಆ್ಯಕ್ಷನ್, ಪ್ಲಸ್ ಯುವರ್ ಅಪ್ಪರ್ ಬಾಡಿ ಸ್ಟ್ರೈಟ್ ಆಗಿ ಎರೆಕ್ಟ್ ಆಗಿರೋಕ್ಕೆ ಇದು ಸಹಾಯ ಮಾಡುತ್ತೆ ರನ್ನಿಂಗ್ ಮೂಮೆಂಟಲ್ಲಿ. ಓ ರೆಡಿ? and it also strengthens your lower extremities. So lower extremities ಆಗಲೇ ಹೇಳಿದಾಗೆ ನಮಗೆ ಹ್ಯಾಮ್ಸ್ಟ್ರಿಂಗ್ ಮಸಲ್, ಸಾರ್ಟೋರಿಯಸ್ ಮಸಲ್ ಮತ್ತು ನಮ್ಮ ಕಾಫ್ ಮಸಲ್ಸ್ ಇದೆ. ಸೊ ಪ್ರತಿಯೊಂದು ಮಸಲ್ಸ್ಗೂ ಇದು ಒಳ್ಳೆ ವರ್ಕೌಟ್ ಆಗಿರುತ್ತೆ. ದೆನ್ ರೆಡಿ? shall we start? 16 counts and then 2 sets we'll do, and then we'll go for the next exercise. Ready? 1, 2, 3, 4, 5, 6, 7, 8, 8, 7, 6, 5, 4, 3, next change. ಸೊ ನೀವು ಯಾವುದೇ ಒಂದು ರನ್ನಿಂಗ್ ಆ್ಯಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಯುವರ್ ನೀಸ್ ಹ್ಯಾಸ್ ಟು ಬಿ, ಯು ನೀಡ್ ಟು ಟ್ರೈ ಟು ಲಿಫ್ಟ್ ಯುವರ್ ನೀಸ್ ಮ್ಯಾಕ್ಸಿಮಮ್. ಸೊ ನೀವು ಮ್ಯಾಕ್ಸಿಮಮ್ ನೀಸ್ನ ಲಿಫ್ಟ್ ಮಾಡಿದಾಗ ಮಾತ್ರ ನಿಮಗೆ ಆ ಒಂದು ಸ್ಪೆಸಿಫಿಕ್ ಮಸಲ್ಸ್ಗೆ ವರ್ಕೌಟ್ ಆಗುವಂಥದ್ದು. ರೆಡಿ? ಒನ್ಸ್ ಅಗೇನ್ ಸ್ಕಿಪ್ಪಿಂಗ್ ಡ್ರಿಲ್. So we'll start with 16 counts. Ready? 1, 2, 3, 4, 5, 6, 7, 8, 8, 7, 6, 5, 4, 3, next change. So this is called as skipping drill.
So skipping drill will help in correction of your running action, as well as it also strengthens your lower extremity. Mainly it focuses on your sartorius muscles and abductor muscles. So the next exercise is squat jump. Squat jump anta karitivi. This is a basic exercise. This is a very good exercise for your hamstring muscles. ನಿಮ್ಮ hamstring muscles ಆಗಲೇ ಹೇಳಿದಂಗೆ ಇದು hamstring muscle. This part of the muscle is very important for any kind of athletes and also for the common man. So ಇದನ್ನ ನಾವು ಆ ಮಸಲ್ಸ್ಗೆ ಮ್ಯಾಕ್ಸಿಮಮ್ ಎಫೆಕ್ಟ್ ಬೀಳುವಂಥ ಒಂದು ಎಕ್ಸಸೈಸ್, ದಟ್ ಈಸ್ ಸ್ಕ್ವಾಟ್ ಜಂಪ್. ಸೊ ಸ್ಕ್ವಾಟ್ ಅಂದರೆ ಏನಿಲ್ಲ, ವಿ ಹ್ಯಾವ್ ಟು ಸಿಟ್ ಸ್ಕ್ವಾಟ್ ಆ್ಯಂಡ್ ದೆನ್ ಹ್ಯಾವ್ ಟು ಜಂಪ್. ಸೊ ದಿಸ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಪ್ಲಯೋಮೆಟ್ರಿ ಟ್ರೈನಿಂಗ್. ಸೊ ಸ್ಕ್ವಾಟ್ ಜಂಪಲ್ಲಿ ದ ಫಸ್ಟ್ ಥಿಂಗ್ ಇಸ್ you need to stay in the position. First I will show you a demonstration and then you can do. Ready? Both the legs, feet apart, and then go down and then jump and then push your hands backside. 1, 2, 3, 4. Okay, ready? Let us do 16 counts with 2 sets. Ready? So first position, stand, feet apart, both the legs, go squat and then jump vertically high and then come down in a squat position. So this is squat jump, 16 counts. Let us start the first repetition. Ready? 1, 2, 3, 4, 5, 6, 7, 8, 8, 7, 6, 5, 4, 3, next change. Ready? Yeah, this is a very good exercise for your hamstring muscles, and this also strengthens your lower extremities. So we have done one exercise and let us do one more set of this squat jump. Ready? Take a deep breath. If you are tired, take a deep breath and breathe out. When you do this jumping exercises and strengthening exercises, your pulse rate goes up and down. So when the pulse rate comes to the normal, you can go. You can continue your exercise. Ready? Squat jump. So, and this is also a very good cardiovascular exercise. It affects your cardiac system as well as your respiratory system. Ready? Squat jump. The last set. Position. 1, 2, 3, 4, 5, 6, 7, 8, 8, 7, 6, 5, 4, 3, next, change. Relax, 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 breathe in and breathe out, go down, breathe out. When you come in, you need to breathe in. Okay, relax. You need not give more stress or load if you are a beginner. So take rest and then you need to do the next exercise. Ready? Breathe in and breathe out. Breathe in. When you go down, slowly breathe out. When you come up, breathe in maximum. So we have almost done 6 exercises, and the next exercise in this lower extremity strengthening exercise, we have cross leg squat. Cross leg and squat. So when you squat, you need to cross your leg. So ನೀವು ಒಂದ್ಸಲ position ತೋರಿಸ್ತೀನಿ and then I'll explain. So the first thing, squat position. Bring both the legs in a cross section position and then come to the squat position. Okay,
ಕ್ರಾಸ್ ಲೆಗ್ ಸ್ಕ್ವಾಟ್ ಅಂತ ಕರಿತೀವಿ. ಸೊ ನೀವು ಫಸ್ಟ್ ಸ್ಕ್ವಾಟ್ ಪೊಸಿಷನ್ ಇರಬೇಕು. ವರ್ಟಿಕಲಿ ಜಂಪ್ ಮಾಡಿದಂಥ ಸಂದರ್ಭದಲ್ಲಿ ಯು ನೀಡ್ ಟು ಬ್ರಿಂಗ್ both the legs in the cross section and then release and come back to the squat position. Let us do 2 sets in cross leg squat. Ready? Ready? We'll do 1, 2, 3, 4, 5, 6, 7, 8, 7, 6, 5, 4, 3, 2 and 1. Ready? This was cross leg squat ಅಂತ ಕರಿತೀವಿ. Relax yourself. The next exercise we are going to do is sprawls. The sprawls really, the first thing is we need to go for the plank position. So plank position. So this is called as plank position. Both the hands a little bit 1 feet apart, and then I will show you a demonstration. Plank position will ಬರಬೇಕು, and then slowly you have to bring both the legs together simultaneously. Ready? 1, you have to bring and then up. This is called sprawls ಅಂತ ನಾವು ಇದನ್ನು ಕರಿತೀವಿ. Once again I will show you a demonstration. Position ಬಂದು ನಿಮ್ಮ ಪ್ಲ್ಯಾಂಕ್ ಪೊಸಿಷನ್ಗೆ ಹೋಗಬೇಕು, ಬಾಡಿ ಸ್ಟ್ರೈಟ್ ಇರಬೇಕು, ಆ್ಯಂಡ್ ದೆನ್ 2 ಕಾಲನ್ನು ಸೈಮಲ್ಟೇನಿಯಸ್ ಆಗಿ ಒಂದೇ ಸಲ ನಿಮ್ಮ ಕೈ ಪಕ್ಕದಲ್ಲಿ ತರಬೇಕಾಗಿರುತ್ತೆ. ರೆಡಿ? ಯು ನೀಡ್ ಟು ಪುಷ್ ಯುವರ್ ಬೋತ್ ದ ಲೆಗ್ಸ್. 1 ಆ್ಯಂಡ್ ದೆನ್ ಸ್ಟ್ಯಾಂಡ್ ಎರೆಕ್ಟ್. ನೀವು ಸ್ಟ್ಯಾಂಡ್ ಎರೆಕ್ಟಾಗಿ ನಿಂತ್ಕೋಬೇಕಾಗಿರುತ್ತೆ. ದಿಸ್ ಇಸ್ ಸ್ಪ್ರಾಲ್ಸ್. ಸೊ ಇಟ್ ಈಸ್ ಅ ಲಿಟಲ್ ಬಿಟ್ ಅಡ್ವಾನ್ಸ್ ಕೈಂಡ್ ಆಫ್ ಎಕ್ಸಸೈಸ್. ವಿಲ್ ಡೂ 10 ಕೌಂಟ್ಸ್. ರೆಡಿ? ಸ್ಲೋ ಆಗಿ ಮಾಡೋಕ್ಕಾಗಲ್ಲ, ಇದು ಸ್ವಲ್ಪ ಫಾಸ್ಟ್ ಮೂಮೆಂಟಲ್ಲಿ ನಾವು ಮಾಡ್ಬೋದು. ವಿಲ್ ಡೂ ಫಾರ್ 10 ಕೌಂಟ್ಸ್. ರೆಡಿ? ಪೊಸಿಷನ್. ಲೆಟ್ ಅಸ್ ಡೂ ಟುಗೆದರ್. ರೆಡಿ? 1, 2, 3, 4, 5, 6, 7, 8, 9, 10. ಸೊ ಇದು ಸ್ಪ್ರಾಲ್ಸ್ ಅಂತ ಕರಿತೀವಿ. ಇಟ್ ಇಸ್ ಅ ವೆರಿ ಗುಡ್ ಎಕ್ಸಸೈಸ್ ಫಾರ್ ಯುವರ್ ಲೋವರ್ ಬಾಡಿ. ಸೊ ವಿಲ್ ಡೂ 1 set, and the next set we are going to do is gorilla squat. So gorilla squat ಅಂತ ಕರಿತೀವಿ. First let us take a small breath. Breathe in and breathe out, because it's a little bit advanced kind of training. So you can see the breath which goes up and down. So maximum lungs ಅಲ್ಲೂ ಸಹ ಇದು ರೆಸ್ಪಿರೇಟರಿಗೂ ಎಫೆಕ್ಟಿವ್ ಆಗಿ ತುಂಬ ಒಳ್ಳೆ ಎಕ್ಸಸೈಸ್. ಓಕೆ, ನೆಕ್ಸ್ಟ್ ಇಸ್ ಗೊರಿಲ್ಲಾ ಸ್ಕ್ವಾಟ್. ಗೊರಿಲ್ಲಾ ಸ್ಕ್ವಾಟ್ ಅಂದರೆ ಫಸ್ಟ್ ಐ ವಿಲ್ ಶೋ ಯು ಡೆಮಾನ್ಸ್ಟ್ರೇಷನ್. 2 ಕಾಲನ್ನು ಅಗಲವಾಗಿಡಬೇಕು, ಆ್ಯಂಡ್ ದೆನ್ ಬ್ರಿಂಗ್ ಬೋತ್ ದ ಹ್ಯಾಂಡ್ಸ್, ಹೋಲ್ಡ್ ಯುವರ್ ಆ್ಯಂಕಲ್ಸ್, ಆ್ಯಂಡ್ ದೆನ್ ಗೋ ಡೌನ್ ಆ್ಯಂಡ್ ದೆನ್ ಕಮ್ ಅಪ್. ಸೊ ಇದನ್ನು ನಾವು ಗೊರಿಲ್ಲಾ ಸ್ಕ್ವಾಟ್ ಅಂತ ಕರಿತೀವಿ. ಸೈಡ್ ವರ್ಡ್ಸಲ್ಲಿ ಒಂದು ಸಲ ತೋರಿಸ್ತೀನಿ. 2 ಕಾಲು ಅಗಲವಾಗಿಡಬೇಕು, ಮತ್ತು ನಿಮ್ಮ ಕೈಯನ್ನು ನಿಮ್ಮ ಕಾಲಲ್ಲಿ ಇಟ್ಕೊಂಡು, ಆ್ಯಂಡ್ ದೆನ್ ಯು ಶುಡ್ ಗೋ ಡೌನ್ ಕಂಪ್ಲೀಟ್. ನಿಮ್ಮ ಇದನ್ನು ನಾವು ಬಟ್ ಅಥವಾ ಗ್ಲೂಟಿಯಸ್ ಅಂತ ಕರಿತೀವಿ, ಗ್ಲೂಟ್ಸ್ ಅಂತ ಕರಿತೀವಿ ಸೈಂಟಿಫಿಕ್ ನೇಮಲ್ಲಿ, ಗ್ಲೂಟಿಯಸ್ ಮ್ಯಾಕ್ಸಿಮಸ್. ಸೊ ಇದನ್ನು ನಾವು ಪೊಸಿಷನ್, ಹೋಲ್ಡ್, ಗೋ ಡೌನ್, ದೆನ್ ಕಮ್ ಅಪ್. ಸೊ ನೀವು ಮೇಲ್ಗಡೆ ಬರುವಂಥ ಸಂದರ್ಭದಲ್ಲಿ ನಿಮ್ಮ ನೀಸು ಸ್ಟ್ರೈಟ್ ಆಗಿರಬೇಕು. ದೆನ್ ವೆನ್ ಯು ಗೋ ಡೌನ್ ಯುವರ್ ಗ್ಲೂಟ್ ಹ್ಯಾಸ್ ಟು ಬಿ ಮ್ಯಾಕ್ಸಿಮಮ್ ಡೌನ್. ಸೊ ಯಾರು ಈ ಗೊರಿಲ್ಲಾ ಸ್ಕ್ವಾಟ್ ಕಂಪ್ಲೀಟ್ ಆಗಲ್ವೋ ಅವರು ದೇ ಕ್ಯಾನ್ ಹೋಲ್ಡ್ ದೇರ್ ಥೈಸ್ ಆರ್ ನೀ, ಗೋ ಡೌನ್ ದೆನ್ ಕಮ್ ಬ್ಯಾಕ್, ಗೋ ಡೌನ್ ಆ್ಯಂಡ್ ಕಮ್ ಬ್ಯಾಕ್. ಸೊ ಯಾರು ಸ್ವಲ್ಪ ಫಿಟ್ ಆಗಿರ್ತಾರೋ ಮತ್ತು
whose flexibility is more, so they can hold their ankles, go down and come back. Let us do 10 counts. So ready, position, 1 2 3 4 5 6 7 8 9 and 10. So this is a kind of exercise for your lower extremity, and most of the exercise ಬಂದು ಇದು sartorius muscle ಮತ್ತು ನಿಮ್ಮ ಒಂದು hamstring muscleಗೆ ಮೋಸ್ಟ್ ಎಫೆಕ್ಟಿವ್ ಆಗಿ ಇರುವಂಥ ಒಂದು ಎಕ್ಸಸೈಸಸ್. ಸೊ ಇದರಿಂದ ನಿಮ್ಮ sartorius muscle ಮತ್ತು hamstring muscle ಸ್ಟ್ರೆಂಥನಿಂಗ್ ಆಗುವಂಥ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ಸೊ ಲೆಟ್ ಅಸ್ ಡೂ one more set of gorilla squat. So ಈ ಸ್ಕ್ವಾಟಲ್ಲಿ the first thing is feet apart, position, hold your ankles, go down, hold your ankles and then start. 1, bring down your glute maximum and then try to bring it up. 1 2 3 4 5 6 7 8 9 10. ರಿಲ್ಯಾಕ್ಸ್. ಸೊ ಯಾವುದೇ ಒಂದು ಲೋವರ್ ಎಕ್ಸ್ಟ್ರಿಮಿಟಿ ಎಕ್ಸಸೈಸ್ ಅಂತ ಬಂದಾಗ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ವಿ ಹ್ಯಾವ್ ಓನ್ಲಿ 2 ಮೂಮೆಂಟ್ಸ್, ದಟ್ ಈಸ್ ಒನ್ ಇಸ್ ಫ್ಲೆಕ್ಷನ್ ಆ್ಯಂಡ್ ಒನ್ ಮೋರ್ ಇಸ್ ಎಕ್ಸ್ಟೆನ್ಷನ್. ಸೊ ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಇಷ್ಟೇ ನಾವು ಮಾಡೋಕ್ಕಾಗೋದು. ವಿ ಶುಡ್ ನಾಟ್ ಡೂ ಎನಿ ರೊಟೇಷನ್ ಎಕ್ಸಸೈಸಸ್. ಸೊ ಇಟ್ ಈಸ್ ಎ ನಮ್ಮ ನೀ ಏನಿದೆಯೋ ಇಟ್ ಈಸ್ ಎ ಹಿಂಜ್ ಜಾಯಿಂಟ್. ಸೊ ಹಿಂಜ್ ಜಾಯಿಂಟಲ್ಲಿ ವಿ ಹ್ಯಾವ್ ಓನ್ಲಿ 2 kinds ಆಫ್ ಮೂಮೆಂಟ್ಸ್. ಒನ್ ಇಸ್ ಫ್ಲೆಕ್ಷನ್ ಆ್ಯಂಡ್ ಒನ್ ಮೋರ್ ಇಸ್ ಎಕ್ಸ್ಟೆನ್ಷನ್. ಸೊ ಸ್ಟ್ಯಾಂಡಿಂಗಲ್ಲಿ 7 ಎಕ್ಸಸೈಸ್ ನೋಡಿದ್ವಿ. ದೆನ್ ಸಿಟ್ಟಿಂಗ್ ವಿ ಹ್ಯಾವ್ ಡನ್ 2 ಎಕ್ಸಸೈಸ್. ಒನ್ ಇಸ್ ಗೊರಿಲ್ಲಾ ಸ್ಕ್ವಾಟ್ ಆ್ಯಂಡ್ ಒನ್ ಮೋರ್ ಇಸ್ ಸ್ಪ್ರಾಲ್ಸ್. ಸೊ ಈಗ ನೆಕ್ಸ್ಟ್ ಎಕ್ಸಸೈಸ್ ಬಂದು ಇದರಲ್ಲಿ ಸಿಟ್ಟಿಂಗ್ ಪೊಸಿಷನಲ್ಲಿ ವಿ ಹ್ಯಾವ್ ಮೌಂಟೇನ್ ಕ್ಲೈಂಬಿಂಗ್. ಸೊ ಮೌಂಟೇನ್ ಕ್ಲೈಂಬಿಂಗ್ ಇಸ್ ಅ ವೆರಿ ಗುಡ್ ಎಕ್ಸಸೈಸ್. ವಿ ಕ್ಯಾನ್ ಡೂ ಓನ್ಲಿ ಫಾರ್ 10 counts. ಅಡ್ವಾನ್ಸ್ ಮತ್ತು ಯಾರು ತುಂಬ ಇದಾಗಿರ್ತಿರೋ ಸ್ಟ್ರೆಂಥನಿಂಗ್ ಮತ್ತು ಫಿಟ್ನೆಸ್ ಜಾಸ್ತಿ ಇರುವಂಥವ್ರು ದೇ ಕ್ಯಾನ್ ಡೂ ಮೋರ್ ಕೌಂಟ್ಸ್ ಆ್ಯಂಡ್ ನಂಬರ್ ಆಫ್ ರೆಪಿಟೇಷನ್ಸ್. ಸೊ ನಿಮ್ಮ ಫಿಟ್ನೆಸ್ ಜಾಸ್ತಿ ಇದ್ದರೆ ನೀವು ನಂಬರ್ ಆಫ್ ರೆಪಿಟೇಷನ್ಸ್ನ ನೀವು ಇನ್ಕ್ರೀಸ್ ಮಾಡ್ಬೋದು. ಐ ವಿಲ್ ಶೋ ಯು ಎ ಡೆಮಾನ್ಸ್ಟ್ರೇಷನ್ ಆಫ್ ಮೌಂಟೇನ್ ಕ್ಲೈಂಬಿಂಗ್. ಸೊ ಮೌಂಟೇನ್ ಕ್ಲೈಂಬಿಂಗಲ್ಲೂ ಸಹ ನೀವು ಇದು ಪ್ಲ್ಯಾಂಕ್ ಪೊಸಿಷನ್ಗೆ ಹೋಗಬೇಕು ಆ್ಯಂಡ್ ದೆನ್ ಯು ನೀಡ್ ಟು ಬ್ರಿಂಗ್ ಯುವರ್ ನೀಸ್ ಕ್ಲೋಸರ್ ಟು ಯುವರ್ ಚೆಸ್ಟ್. ಸ್ಮಾಲ್ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ ನೋಡಿ. First thing, place your hands down, plank position, slowly bring your knees closer to the chest and then come back. Up and come back, up and come back. So let us do for 30 seconds with the fast repetition. Okay, ready? 1 2 3 4 5 6 7 8 7 6 5 4 3. Next, change once again. 1 2 3 4 5 6 7 8 8 7 6 5 4 3. Next, change. Relax. One more set we'll do this mountain climbing. So mountain climbing is a very good exercise for your lower extremities. So ನಾವು ಏನೇನು ಎಕ್ಸಸೈಸ್ ಇವತ್ತು ಮಾಡಿದ್ದೀವೋ ವಿತೌಟ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಸೈಮಲ್ಟೇನಿಯಸ್ ಆಗಿ ಅವರ್ ಬಾಡಿ ವೆಯ್ಟ್ ಮತ್ತು ಪ್ಲಯೋಮೆಟ್ರಿಕ್ನ ಯೂಸ್ ಮಾಡಿಕೊಂಡು ನಾವು ಈ ಒಂದು ಲೋವರ್ ಎಕ್ಸ್ಟ್ರಿಮಿಟಿ ಸ್ಟ್ರೆಂಥನಿಂಗ್ನ ಮಾಡ್ತಾಯಿದ್ದೀವಿ. ಸೊ ದ ಲಾಸ್ಟ್ ಸೆಟ್, ಒನ್ಸ್ ಅಗೇನ್ ದ ಲಾಸ್ಟ್ ಸೆಟ್. ರೆಡಿ, ಮೌಂಟೇನ್ ಕ್ಲೈಂಬಿಂಗ್. ಸೊ ಫೀಟ್ ಅಪಾರ್ಟ್, ಕೈ ಮತ್ತು ಕಾಲು ಎರಡು ಅಗಲವಾಗಿ ಇಟ್ಕೋಬೇಕು ಆ್ಯಂಡ್ ದೆನ್ ಟ್ರೈ ಟು ಬ್ರಿಂಗ್ ಯುವರ್ ನೀಸ್ ಕ್ಲೋಸರ್ ಟು ಯುವರ್ ಚೆಸ್ಟ್. ರೆಡಿ, 1 2 3 4 5 6 7 8 8 7 6 5 4 3. Next, change. Relax. Relax. This is a very good exercise for your lower extremities. ಇವತ್ತು ನಾವು ಏನು ಮಾಡಿದ್ವಿ, ದಟ್ ಈಸ್ ದಿ ಲೋವರ್ ಎಕ್ಸ್ಟ್ರಿಮಿಟಿ ಎಕ್ಸಸೈಸಸ್. ಸೊ ಅದರಲ್ಲಿ ನಾವೇನು ಮಾಡಿದ್ವಿ, ದ ಫಸ್ಟ್ ಥಿಂಗ್ ಇಸ್ ವಿ ಹ್ಯಾವ್ ಡನ್ ದಿ ಸ್ಟ್ಯಾಟಿಕ್ ಎಕ್ಸಸೈಸಸ್. ಸೊ ಸ್ಟ್ಯಾಟಿಕ್ ಎಕ್ಸಸೈಸ್ ಅಂದರೆ ಎನಿ ಮೂಮೆಂಟ್ಸ್ ರೊಟೇಷನ್ ಇಲ್ಲದೆ ಅಂತ
ವಿತೌಟ್ ಎನಿ ರೊಟೇಷನ್ ವಿ ಸ್ಟ್ರೆಚ್ ಅವರ್ ಬಾಡಿ. ಸೊ ನಾವು ಸ್ಟ್ರೆಚ್ ಮಾಡುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ದ ಮಸಲ್ ವಿಲ್ ಗೆಟ್ ಎಲಾಂಗೇಟೆಡ್. ಸೊ ನಮ್ಮ ಮಸಲ್ಲು ಸ್ವಲ್ಪ ಬಲ್ಜ್ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಆಗಿ ಮತ್ತೆ ವಾಪಸ್ ಬರುವಂಥದ್ದು. ಸೊ ದಿಸ್ ಇಟ್ ಸ್ಟ್ರೆಚಸ್ ಆ್ಯಂಡ್ ರಿಲ್ಯಾಕ್ಸಸ್ ಅವರ್ ಮಸಲ್ಸ್. ಸೊ ಇಲ್ಲಿ ಏನು ಮಾಡಿದ್ವಿ, ದ ಫಸ್ಟ್ ಥಿಂಗ್ ವಿ ಹ್ಯಾವ್ ಡನ್ ಸೈಡ್ವರ್ಡ್ ಸ್ಟ್ರೆಚ್ ಮಾಡಿದ್ವಿ. both the arms sideward stretch with 90 degrees elbow. We have stretched up and then relax. So now hold ಮಾಡ್ತೀವಿ ಇದರಲ್ಲಿ 5 minutes and then what we have done, we have forward bend ಮತ್ತು backward bend ನ ನಾವು ಮಾಡುವಂಥದ್ದು. So forward bend and backward bend ಮತ್ತು legsನ kneesನ bring closer to your chest. So ಇಷ್ಟು ನಾವು ಫಸ್ಟ್ ನಾವು ಸ್ಟ್ಯಾಟಿಕ್ ಎಕ್ಸಸೈಸ್ನ ನಾವು ಇವತ್ತು ಮಾಡಿದ್ವಿ. ದ ನೆಕ್ಸ್ಟ್ ಎಕ್ಸಸೈಸ್ ಇನ್ ಪ್ಲಯೋಮೆಟ್ರಿಕಲಿ ದ ಫಸ್ಟ್ ಥಿಂಗ್ ಇಸ್ ವಿ ಹ್ಯಾವ್ ಡನ್ ಹೈ ನೀಸ್. ಸೊ ಹೈ ನೀ ಮಾಡಿದ್ವಿ. ದಿಸ್ ಇಸ್ ದಿ ಹೈ ನೀ ಎಕ್ಸಸೈಸ್ ಆ್ಯಂಡ್ ದೆನ್ ಸ್ಲೋಲಿ ವಿ ನೀಡ್ ಟು ರೈಸ್ ಅವರ್ ಇಂಟೆನ್ಸಿಟಿ. ಆ್ಯಂಡ್ ದ ಸೆಕೆಂಡ್ ಎಕ್ಸಸೈಸ್ ವಿ ಹ್ಯಾವ್ ಡನ್ ಇಸ್ ಆನ್ ದ ಸ್ಪಾಟ್ ಜಂಪ್. ಸೊ ದಿಸ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ jumping exercise or plyometric exercise. Jump and we are going to strengthen our lower extremity. And the third exercise what we have done is jump and jack. So jump and jack andaga bring both the legs together, jump, split and then come back. So that was the third exercise which we have done in this lower extremity strengthening exercise. And the fourth exercise is what we have done, bring feet apart, launch, bring high knee, launch and high knee. This was the fourth exercise which we have done in the exercise, lower extremity exercise. The next exercise ನಾವು ಇದರಲ್ಲಿ ಏನು ಮಾಡಿದ್ವಿ, alternative launch. So alternative launch ಇದರಲ್ಲಿ again we have two types. One is forward launch and then come back, and the next exercise is backward launch. So ಇದನ್ನು ಸಹ ನಾವು 3 sets ಮಾಡಿದ್ವಿ. One is forward launch and the next is backward launch. So ಈ exercise ನಾವೇನು ಮಾಡಿದ್ವಿ, we have done it with alternating movement. So first ಒಂದು ಲೆಗು ಮತ್ತು ದಿ alternative leg we go and launch. 3 sets ಮಾಡಿದ್ವಿ. The next sixth exercise skipping ಅಂತ ಬಂದಾಗ raise your knees alternatively simultaneous ಆಗಿ ನಿಮ್ಮ ಕೈನ ಎರಡೂ ಸಹ ಮೂಮೆಂಟ್ ಆಗುತ್ತೆ. ಸೊ ಈ ಮೂಮೆಂಟ್ ಬರುತ್ತೆ. ದಿಸ್ ಇಸ್ ಅ ವೆರಿ ಗುಡ್ ಎಕ್ಸಸೈಸ್ ಫಾರ್ ದಿ ರನ್ನಿಂಗ್ ಕರೆಕ್ಷನ್ ಅಥ್ಲೀಟ್ಸ್ಗೆ ರನ್ನಿಂಗ್ ಮೂಮೆಂಟ್ಸ್ನ ಕರೆಕ್ಟ್ ಮಾಡೋದಕ್ಕೆ ಮತ್ತು ಅವರ ಸ್ಪ್ರಿಂಟರ್ಸ್ಗೆ ಎಸ್ಪೆಷಲಿ ಹೈ ನೀನ ಡೆವಲಪ್ ಮಾಡೋಕ್ಕೋಸ್ಕರ ಈ ಒಂದು ಎಕ್ಸಸೈಸ್. ಆ್ಯಂಡ್ ಇಟ್ ಆಲ್ಸೋ ಸ್ಟ್ರೆಂಥನ್ಸ್ ಯುವರ್ ಲೋವರ್ ಎಕ್ಸ್ಟ್ರಿಮಿಟೀಸ್. ರೆಡಿ? ಸೊ ತೋರಿಸ್ತೀನಿ. ಸ್ಕಿಪ್ಪಿಂಗ್ ಅಂತ ಕರಿತೀವಿ, ಸ್ಕಿಪ್ಪಿಂಗ್ ಡ್ರಿಲ್. The next exercise what we have done is the squat. The seventh one is squat exercise. Squat exercise is feet apart, go down, squat position, push back and then jump high, push back and jump high. This was the squat exercise, the seventh exercise. And the next exercise, cross leg squat. Cross leg squat anta karithivi. Same position, feet apart, squat position, jump high, vertically high and then bring both the legs together in a cross section. See idanna now. Okay, ready? This was the 7th or 8th exercise which I have done. So ಇದಾದಮೇಲೆ ನಾವು we have gone for the plank positions. So plank position ಅಲ್ಲಿ we have done the plank sprawls ಅಂತ ಕರಿತೀವಿ. sprawls ಅಲ್ಲಿ plank position, go to the plank position slowly. ಈ position ಅಲ್ಲಿ ಹೋಗಿ bring both the legs together and then stand up. ಸೊ ಇದರಲ್ಲಿ ಇನ್ನೊಂದು ವೇರಿಯೇಷನ್ ಇದೆ, ದಟ್ ಈಸ್ ಕಾಲ್ಡ್ ಅಸ್ ಬರ್ಫಿ. ಬರ್ಫಿಯಲ್ಲಿ ಏನು ಮಾಡ್ತೀವಿ, ಈ ಸ್ಪ್ರಾಲ್ಸ್ ಬಂದಾದಮೇಲೆ ವಿ ಗೋ ವರ್ಟಿಕಲಿ ಹೈ. ಸೊ ಅದು ಇನ್ನೂ ಅಡ್ವಾನ್ಸ್ ಲೆವೆಲ್ ಆಫ್ ಟ್ರೈನಿಂಗ್ ಇರುತ್ತೆ. ಸೊ ವಿ ಹ್ಯಾವ್ ಡನ್ ಸ್ಪ್ರಾಲ್ಸ್ ಆದಮೇಲೆ ದ ನೆಕ್ಸ್ಟ್ ಇಸ್ ಗೊರಿಲ್ಲಾ ಸ್ಕ್ವಾಟ್. ಸೊ ಗೊರಿಲ್ಲಾ ಸ್ಕ್ವಾಟಲ್ಲಿ ಏನು ಮಾಡಿರ್ತೀವಿ, ಪೊಸಿಷನ್ ಫೀಟ್ ಅಪಾರ್ಟ್, ಪೊಸಿಷನ್ ಬ್ರಿಂಗ್ ಬೋತ್ ದ ಹ್ಯಾಂಡ್ಸ್ ಆ್ಯಂಡ್ ಹೋಲ್ಡ್ ಯುವರ್ ಆ್ಯಂಕಲ್ಸ್. ಯು ನೀಡ್ ಟು ಗೋ ಡೌನ್ ಆ್ಯಂಡ್ ದೆನ್ bring your knees straight. So ನೋಡ್ಬೋದು, sideward position, hold, go down and then come up. That is the gorilla squat. So ಇಷ್ಟು ಎಕ್ಸಸೈಸಸ್ನ ನಾವು ಇವತ್ತು ಮಾಡಿರ್ತೀವಿ. ಸೊ ಇಟ್ ಈಸ್ ಆಲ್ ಕಾನ್ಸಂಟ್ರೇಟೆಡ್ ಆನ್ ಯುವರ್ ಲೋವರ್ ಎಕ್ಸ್ಟ್ರಿಮಿಟೀಸ್. ಸೊ ಲೋವರ್ ಎಕ್ಸ್ಟ್ರಿಮಿಟೀಸ್ನ ಕಾನ್ಸಂಟ್ರೇಟ್ ಮಾಡಿ ಸ್ಟ್ರೆಂಥನಿಂಗ್ಗೋಸ್ಕರ ನಾವು ಈ ಒಂದು ಲೋವರ್ ಎಕ್ಸ್ಟ್ರಿಮಿಟಿ ಎಕ್ಸಸೈಸ್ನ ನಾವು ಮಾಡಿರ್ತೀವಿ. ಸೊ ವಿ ಹ್ಯಾವ್ ಡನ್ ವಿತ್ ದಿ ಕಾಂಬಿನೇಷನ್ ಆಫ್ ಓನ್ ಬಾಡಿ weight as well as the plyometric exercises.
ಸೊ ಓನ್ ಬಾಡಿ ವೆಯ್ಟ್ ಅಂದಾಗ ನಮ್ಮ ಬಾಡಿ ವೆಯ್ಟ್ನ ಇಟ್ಕೊಂಡೆ ನಾವು ವಿ ಡೂ ಸರ್ಟನ್ ಎಕ್ಸಸೈಸಸ್. ಆ್ಯಂಡ್ ದ ನೆಕ್ಸ್ಟ್ ಈಸ್ ಪ್ಲಯೋಮೆಟ್ರಿಕ್ ಎಕ್ಸಸೈಸ್. ಸೊ ಪ್ಲಯೋಮೆಟ್ರಿಕ್ ಅಂದರೆ ವಿ ಹ್ಯಾವ್ ಇನ್ವಾಲ್ವ್ಡ್ ಪ್ಲಯೋಮೆಟ್ರಿಕ್ ಎಕ್ಸಸೈಸ್ ಆಲ್ಸೋ ಟು ಡೆವಲಪ್ ಅವರ್ ಲೋವರ್ ಎಕ್ಸ್ಟ್ರಿಮಿಟಿ. ದಟ್ ಈಸ್ ಫಾರ್ ಎಕ್ಸಾಂಪಲ್ ಆನ್ ದ ಸ್ಪಾಟ್ ಜಾಗ್, ಹೈ ನೀಸ್, ಜಂಪ್ ಆ್ಯಂಡ್ ಜಾಕ್. ಸೊ ಇದೆಲ್ಲ ಬಂದು ಜಂಪಿಂಗ್ ಎಕ್ಸಸೈಸಸ್. ಸೊ ಪ್ಲಯೋಮೆಟ್ರಿಕ್ ಅಂದರೆ ಇಟ್ ಈಸ್ nothing but an jumping exercises. It was found in 1970s in Europe. ಸೊ ಮತ್ತು ಅದನ್ನು ಅಮೇರಿಕನ್ ಕೋಚ್ ಫ್ರೆಡ್ರಿಕ್ ವಾಲ್ಟ್ ಅನ್ನೋರು 1975 ಅದಕ್ಕೆ ಹಿ ಹ್ಯಾಸ್ ಬೀನ್ ನೇಮ್ಡ್ ಪ್ಲಯೋಮೆಟ್ರಿಕ್ ಅಂತ ಒಂದು ಹೆಸರನ್ನು ಇಡ್ತಾರೆ. ಪ್ಲಯೋ ಮೀನ್ಸ್ ಇಟ್ ಈಸ್ ಮೆಜರಬಲ್ ಆ್ಯಂಡ್ ಮೆಟ್ರಿಕ್ ಇಟ್ ಈಸ್ ಇನ್ಕ್ರೀಸ್ಡ್. ಸೊ ಪ್ಲಯೋಮೆಟ್ರಿಕ್. ಸೊ ಇಲ್ಲಿ ಪ್ಲಯೋಮೆಟ್ರಿಕ್ ಎಕ್ಸಸೈಸು ಯಾವ ಈವೆಂಟ್ಸಲ್ಲಿ ತುಂಬ ಇನ್ವಾಲ್ವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಬಾಸ್ಕೆಟ್ಬಾಲ್ ಪ್ಲೇಯರ್ಸ್ ಇರ್ಬೋದು, ವಾಲಿಬಾಲ್ ಪ್ಲೇಯರ್ಸ್ ಸ್ಮ್ಯಾಶ್ ಮಾಡೋಕ್ಕೆ. ಆ್ಯಂಡ್ ದೆನ್ ವಿ ಹ್ಯಾವ್ ಮೆನಿ ಈವೆಂಟ್ಸ್ ಲೈಕ್ ಫುಟ್ಬಾಲ್. ಸೊ ಇಂಥದಕ್ಕೆಲ್ಲ ಲೋವರ್ ಎಕ್ಸ್ಟ್ರಿಮಿಟೀಸ್ನ ಸ್ಟ್ರೆಂಥನಿಂಗ್ ಮಾಡೋಕ್ಕೆ, ಎಸ್ಪೆಷಲಿ ಜಿಮ್ನಾಸ್ಟಿಕ್ಸಲ್ಲಿ ಈ ಒಂದು ಪ್ಲಯೋಮೆಟ್ರಿಕ್ ಎಕ್ಸಸೈಸ್ನ ಯೂಸ್ ಮಾಡುವಂಥದ್ದು, ಮತ್ತು ವೆಯ್ಟ್ ಲಿಫ್ಟರ್ಸ್ ಯೂಸ್ ಮಾಡುವಂಥದ್ದು. ಸೊ ಪ್ಲಯೋಮೆಟ್ರಿಕ್ ಈಸ್ ಎ ಕೈಂಡ್ ಆಫ್ ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್, ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಸೈಸ್ ಟು ಡೆವಲಪ್ ದಿ ಸ್ಟ್ರೆಂತ್ ಆ್ಯಂಡ್ ಸ್ಪೀಡ್ ಆಫ್ ದಿಯರ್ ಲೋವರ್ ಎಕ್ಸ್ಟ್ರಿಮಿಟಿ. ಸೊ ನಿಮ್ಮ ಒಂದು ಲೋವರ್ ಎಕ್ಸ್ಟ್ರಿಮಿಟಿನ ಡೆವಲಪ್ ಮಾಡೋಕ್ಕೆ ಈ ಒಂದು ಪ್ಲಯೋಮೆಟ್ರಿಕ್ ಎಕ್ಸಸೈಸ್ನ ನಾವು ಮಾಡ್ತೀವಿ. ಸೊ ಟುಡೇ ವಿ ಹ್ಯಾವ್ ಡನ್ ವಿತ್ the complete lower body workouts. So I thank everyone, I thank all the viewers and as well as the Collegiate Education Department. Thank you.